ಹಾಯ್ ಹಲೋ ಫ್ರೆಂಡ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿಂದ ಅಪ್ಡೇಟ್ ಏನು ಅಂದರೆ ಗೈಸ್, ಇವತ್ತು ಕೂಡ ಆಲ್ಮೋಸ್ಟು ಫುಲ್ ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ. ಸೊ ಪ್ರೀವಿಯಸ್ ವಿಡಿಯೋ ಯಾರ್ಯಾರು ನೋಡಿದ್ದೀರಾ, ಸೊ ಅವ್ರಿಗೆಲ್ಲ ಗೊತ್ತಿರುತ್ತೆ. ನಮ್ಮದು ಬ್ರ್ಯಾಂಡ್ ಕಡೆಯಿಂದ ತುಂಬ ಬಂಪರ್ ಆಫರ್ಗಳು ಬರ್ತಿದೆ ಅಂತ. ಸೊ ಅದ್ರ ಮೇಲೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ದು. ಸೊ ಇವತ್ತಿಂದ ಅಪ್ಡೇಟ್ ಏನು ಅಂದರೆ ಗೈಸ್, 99.9% ಆಲ್ಮೋಸ್ಟ್ 100% ಕನ್ಫರ್ಮ್ ಆಗಿದೆ. ಅಪ್ ಟು 60% ಆಫರ್ ಬರ್ತಿದೆ. ಸೊ ಕೆಲವೊಂದು ಪ್ರಾಡಕ್ಟು 60%ಗೂ ಆಫರ್ ಸಿಗ್ತಿದೆ. ಮತ್ತು ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ ಮೇಲೂ 40-50% ಕೊಡಲೇಬೇಕು ಅನ್ನೋದೊಂದು ಡಿಸ್ಕಷನ್ ನಡೀತಿದೆ ಗೈಸ್. ಆಲ್ಮೋಸ್ಟು ಕೊಡ್ತೀವಿ. ಸೊ ಬಂಪರ್ ಆಫರ್ ಇದು. ಸೊ ಯಾರು ಮಿಸ್ ಮಾಡ್ಕೋಬೇಡಿ. ಸೊ ನಮ್ಮ ಬ್ರ್ಯಾಂಡಲ್ಲಿ ಬಟ್ಟೆಗಳು ಹೇಗಿರುತ್ತೆ ಅಂದರೆ, ಕ್ವಾಲಿಟಿ ವೈಸಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಿಲ್ಲ ನಾವು. ಸ್ಟಿಚಿಂಗಲ್ಲಾಗಿರ್ಬೋದು, ಕ್ಲಾತಲ್ಲಾಗಿರ್ಬೋದು, ಸೊ ಮೆಟೀರಿಯಲ್ ವೈಸು ಎಲ್ಲದರಲ್ಲೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಿಲ್ಲ. ಸೊ ಇದು ಗ್ಯಾರಂಟಿ ಕೊಡ್ತೀನಿ, ನಾನೇ ಸ್ವತಃ ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಸೊ 100% ಒಳ್ಳೆ ಕ್ವಾಲಿಟಿ, ಒಳ್ಳೆ ಸ್ಟಿಚಿಂಗ್ ಇರುತ್ತೆ ಕ್ಲಾತಲ್ಲಿ. ಸೊ ಯಾಕೆ ಅಂದರೆ, ಇಷ್ಟು ದಿನದಲ್ಲಿ ಯಾರ್ಯಾರೆಲ್ಲ ಪರ್ಚೇಸ್ ಮಾಡಿದ್ರು ಗೈಸ್, ಅವರೆಲ್ಲ ನೆಕ್ಸ್ಟ್ ಸೆಕೆಂಡ್ ಟೈಮ್ ಪರ್ಚೇಸ್ ಮಾಡೋಕ್ಕೆ ಬಂದಾಗ ಹೇಳ್ತಾ ಇರೋದು ಒಂದೇ ಮಾತು, ಏನು ಅಂದರೆ ಕ್ವಾಲಿಟಿ ಸಖತ್ತಾಗಿದೆ. ಸೊ ಓಕೆ, ಬೆಸ್ಟ್ ಪ್ರೈಸ್ಗೆ ಕೊಡ್ತಾ ಇದ್ದೀರಾ, ಬಟ್ ಇನ್ನೂ ಒಂದು ಸ್ವಲ್ಪ ಆಫರ್ಗಳು ಬಿಡಿ ಅಂತ ಹೇಳ್ತಿದ್ರು. ಸೊ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಅದನ್ನೇ ಕಾನ್ಸಂಟ್ರೇಟ್ ಮಾಡಿ ಬಂಪರ್ ಆಫರ್ಗಳು ಕೊಡ್ತಾ ಇರೋದು. ಸೊ ಯಾರಿಗೆಲ್ಲ ಪ್ರೀವಿಯಸ್ಸಾಗಿ ಯಾರ್ಯಾರೆಲ್ಲ ಪರ್ಚೇಸ್ ಮಾಡಿದ್ದೀರಾ ಅವ್ರಿಗೆಲ್ಲ ಗೊತ್ತಿರುತ್ತೆ. ಸೊ ಬೇಗ ಶಾಪಿಗೆ ಬನ್ನಿ, ವಿಸಿಟ್ ಮಾಡಿ. ಸೊ ಈ ಆಫರಲ್ಲಿ ನೀವು ಭಾಗಿಯಾರಾಗಿ. ಸೊ ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ಸೊ ಆಲ್ಮೋಸ್ಟ್ ಇದು ಬಂದು ಫ್ರೈಡೇಯಿಂದ ಲಾಂಚ್ ಆಗ್ತಿದೆ. ಸೊ ಮಸ್ತಾಗಿರುತ್ತೆ ಗೈಸ್. ಮತ್ತು ಕಾಂಬೋ ಆಫರ್ಸ್ ಕೂಡ ಬರ್ತಿದೆ ಜೊತೆಗೆ. ಸೊ ಬರೀ ಬಂಪರ್ ಆಫರ್, ಬರೀ 60% ಅಪ್ ಟು 60%ವರೆಗೂ ಅಲ್ಲ, ಕಾಂಬೋ ಆಫರ್ಸ್ ಕೂಡ ಬರ್ತಿದೆ. ಮತ್ತು ಸ್ಯಾರೀಸಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ಇದೆ. ಸೊ ಸ್ಯಾರೀಸೆಲ್ಲ ಯಾರ್ಯಾರು ಲೈಕ್ ಆಗುತ್ತೆ, ಸೆಮಿ ಸಿಲ್ಕ್ ಇದೆ ನಮ್ಮ ಹತ್ರ, ಕಡ್ಡಿ ಜಾರ್ಜೆಟ್ ಇದೆ, ಸೊ ಎಕ್ಸೆಟ್ರಾ ಟಿಶ್ಯೂ ಸ್ಯಾರೀಸ್ ಇದೆ. ಸೊ ತುಂಬ ಥರ ಇದಿದೆ ಸ್ಟಾಕು. ಸೊ ಅದೆಲ್ಲ ಕೂಡ ಬೈ ಒನ್ ಗೆಟ್ ಒನ್ ಫ್ರೀ ಸಿಗ್ತಿದೆ. ಸೊ ಒಂದು ಪೀಸ್ ಬೇಕು ಅಂದರೆ 40% ಅಪ್ ಟು 40%ವರೆಗೂ ಡಿಸ್ಕೌಂಟ್ ಸಿಗುತ್ತೆ. ಸೊ ಎರಡು ತಗೊಂಡ್ರೆ ಅಂದರೆ ಒಂದೇ ಇದರಲ್ಲಿ ಎರಡು ಡಿಸೈನ್, ಎರಡು ಕಲರ್ ತಗೊಂಡ್ರೆ ಮೀನ್ಸ್ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಸ್ಯಾರಿ ತಗೋತೀರ, ಅದೇ ಥರ ಇನ್ನೊಂದು ತಗೋಬೇಕು, ಲೈಕ್ ಕಲರ್ ಚೇಂಜಲ್ಲಿ. ಸೊ ಹಾಗಾದರೆ ಮಾತ್ರ ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ ಸಿಗ್ತಿದೆ. ಸೊ ಈ ಥರ ತುಂಬ ಆಫರ್ಸ್ಗಳು ನಡೀತಿದೆ ಗೈಸ್. ಮತ್ತು ಲೇಡೀಸ್ ವೇರಲ್ಲಿ 2 ಸೆಟ್ಸ್ ಕುರ್ತಿ ಅಂತ ಇದೆ, ಸ್ಕ್ವಾಡ್ ಸೆಟ್ ಏರ್ಲೈನ್ ಕುರ್ತಿ. ಸೊ ಅದರಲ್ಲಿ 2 ತಗೊಂಡ್ರೆ 1400 ರೂಪಾಯಿಗೆ, ಮತ್ತು 3 ತಗೊಂಡ್ರೆ 2000 ರೂಪಾಯಿಗೆ ಸಿಗ್ತಿದೆ. ಸೊ ಇದನ್ನು ನಾನು ಒರಿಜಿನಲ್ MRP ಬಂದ್ಬಿಟ್ಟು 999, ನಾನು ಸೇಲ್ ಮಾಡ್ತಿದ್ದು ಬಂದ್ಬಿಟ್ಟು 800, 750 to 800 ಸೇಲ್ ಮಾಡಿರೋದು ನಾನು. ಸೊ ಇವಾಗ ಈ ಆಫರಲ್ಲಿ ತುಂಬ 600, 650, 550ಗೆಲ್ಲ ಸಿಗ್ತಿದೆ. ಸೊ ಆಫರ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಸೊ ಯಾರ್ಯಾರೆಲ್ಲ ಇನ್ನು VPPA ಫ್ಯಾಷನ್ಸ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಯೂಟ್ಯೂಬಲ್ಲಿ ಇನ್ನೆಲ್ಲ ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿಲ್ವೋ, ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡ್ಕೊಳ್ಳಿ. ಸೊ ಯಾಕೆ ಅಂದರೆ ಇದು ಬಂಪರ್ ಆಫರ್ ಗೈಸ್, ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಸೊ ಇದ್ರ ಬಗ್ಗೆನೇ ಹೇಳ್ಬೇಕು ಗೈಸ್. ಇವತ್ತು ಫುಲ್ಲು ನಾನು ಇದಕ್ಕೋಸ್ಕರನೇ ಟೈಮ್ ಸ್ಪೆಂಡ್ ಮಾಡಿರೋದು. ಸೊ ಆಲ್ಮೋಸ್ಟ್ ವೆಬ್ಸೈಟ್ ಕೂಡ ರೆಡಿ ಆಗ್ತಿದೆ. ಸೊ ನಾಳೆ ಆಲ್ಮೋಸ್ಟ್ 4 ಗಂಟೆ 5 ಗಂಟೆ ಅಷ್ಟರಲ್ಲಿ ವೆಬ್ಸೈಟ್ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಸೊ ಒಂದು ಟೈಮಿಂಗ್ಸ್ ಅಂತ ಸೆಟ್ ಮಾಡ್ಕೊಂಡು ಆ ಟೈಮಿಂಗ್ಸಲ್ಲಿ ಲಾಂಚ್ ಆಗೋ ಥರ ಮಾಡ್ತೀವಿ. ಸೊ ನಿಮಗೆ ಗೊತ್ತಿರುತ್ತೆ, ವೆಬ್ಸೈಟ್ 2.0 ಲಾಂಚ್ ಅಂತಲೇ ಅಂತ ಇದ್ದೀನಿ ಇದನ್ನ. ಸೊ ಇದು ನಂದು ವೆಬ್ಸೈಟ್ ಒಂದು ಗ್ಲಿಚ್ ಆಗಿದ್ದರಿಂದ ಸೊ ಸ್ಟಾಪ್ ಆಗಬೇಕಿತ್ತು. ಆಲ್ಮೋಸ್ಟ್ ಒಂದು ಮಂತ್ ಹತ್ತತ್ರ ಆಗಿದೆ ಸ್ಟಾಪ್ ಆಗಿ. ಸೊ ಎಲ್ಲ 100% ಕ್ಲಾರಿಟಿ ಆಗಿ, ಸೊ ನನಗೂ ಕನ್ಫರ್ಮೇಷನ್ ಸಿಗಬೇಕು. ಸೊ ಮುಂದಕ್ಕೆ ಇದು ಯಾವುದೇ ರೀತಿ ಕೋಡಿಂಗ್ ಪ್ರಾಬ್ಲಮ್ ಆಗಲಿ ಮತ್ತು ಬೇರೆ ಯಾವುದೇ ರೀತಿ ಪ್ರಾಬ್ಲಮ್ ಫೇಸ್ ಮಾಡಬಾರ್ದು ನಾವು, ಯಾಕಂದರೆ ತುಂಬ ಬಿಸ್ನೆಸ್ಗೆ ಎಫೆಕ್ಟ್ ಆಗುತ್ತೆ ಅಂತ ಒಂದು ರೀಸನ್ ತಲೆಯಲ್ಲಿಟ್ಕೊಂಡು ಸೊ ಇದ್ರ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಿ, ತುಂಬ ರಿಸ್ಕಿಯಾಗಿ, ಅಂದರೆ ತುಂಬ ರಿಸ್ಕ್ ಇದೆ ಗೈಸ್, ಬಟ್ ಆದ್ರೂ ನಮ್ಮ ಶ್ರಮ 100% ಇದೆ. ಸೊ ಹಂಗಾಗಿ ಎಲ್ಲ ಕ್ಲಾರಿಫೈ ಮಾಡಿ ಲಾಂಚ್ ಮಾಡೋಣ ಅಂತ ಪ್ರಿಪೇರ್ ಆಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಗೈಸ್ ಸಪೋರ್ಟ್ ಮಾಡ್ತಾರ್ರಿ. ಮತ್ತು ಸ್ಟೇ ಟ್ಯೂನ್ಡ್, ಅಂದರೆ VPPA ಫ್ಯಾಷನ್ಸು ಸ್ಟೇ ಟ್ಯೂನ್ಡ್ ಆಗಿರ್ರಿ. ಸೊ ಎಲ್ಲರೂ ಆ ಲೈವಲ್ಲಿ ಇರ್ರಿ. ಸೊ ವೆಬ್ಸೈಟಲ್ಲಿ ಕೂಡ ಆಫರ್ಸು ಬಿಡೋದು ಪ್ಲ್ಯಾನಿಂಗ್ ನಡೀತಿದೆ. ಸೊ ವೆಬ್ಸೈಟಲ್ಲಿ ಕೂಡ ಬಂಪರ್ ಆಫರ್ಗಳು ಬರುತ್ತೆ. ಸೊ ಬಟ್ ಕೆಲವೊಂದು ಕಾಂಬೋ ಆಫರ್ಸ್ ಎಲ್ಲ ಇನ್ನೂ ಡಿಸ್ಕಷನ್ ನಡೀತಿದೆ ಗೈಸ್, ಏನು ಮಾಡ್ಬೋದು, ಏನು ಎತ್ತ ಅಂತ. ಸೊ ಕಾಂಬೋ ಆಫರ್ಸು ನನ್ನ ಪ್ರಕಾರ ವೆಬ್ಸೈಟಲ್ಲಿ ಒಂದು ಸ್ವಲ್ಪ ರಿಸ್ಕಿ ಅನಿಸುತ್ತೆ ಬಿಡೋದು, ಬಟ್ ಅದೇ ಇನ್ನೂ ಡಿಸ್ಕಷನ್ ನಡೀತಿದೆ. ಸೊ 100% ಕ್ಲಾರಿಟಿ ಇಲ್ಲ. ಸೊ ಡಿಸ್ಕಷನ್ ನಡೆಯೋದು ನಿಮಗೆ ಗೊತ್ತಿರುತ್ತೆ. ಸೊ 70-80% ಇದ್ದರೆ ನಾನು ಯಾವುದೇ ಕಾರಣಕ್ಕೂ ಕ್ಲಾರಿಟಿ ಕೊಡಲ್ಲ, 100% ಗ್ಯಾರಂಟಿ ಕೊಡಲ್ಲ. ಸೊ ಡಿಸ್ಕಷನ್ ನಡೀತಿದೆ ಗೈಸ್. ನಾನು 100% ಯಾವತ್ತು ಕೊಡಬಲ್ಲೆ ಅಂದರೆ ನಾಳೆ ಒಂದು ಸ್ವಲ್ಪ ವೆಬ್ಸೈಟ್ಗಳಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ. ಸೊ ಥರ್ಸ್ಡೇ 100% ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ನನ್ನ ಚಾನಲಲ್ಲಿ 100% ಕೊಡ್ತೀನಿ ಇಲ್ಲೋ ಗ್ಯಾರಂಟಿ ಇಲ್ಲ, ಬಟ್ VPPA ಫ್ಯಾಷನ್ಸ್ ಯೂಟ್ಯೂಬ್ ಚಾನಲ್ ಇದೆ. ಸೊ ಅದರಲ್ಲಿ 100% ಕ್ಲಾರಿಟಿ ಕೊಡೋಕೆ ಟ್ರೈ ಮಾಡ್ತೀನಿ. ಸೊ
ಮೆಗಾ ಆಫರ್, ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ಸೊ ವ್ಯಾಲೆಂಟೈನ್ಸ್ ಡೇ ಕಪಲ್ ಆಫರ್ ಕೂಡ ಬಿಡ್ತಾ ಇದ್ದೀವಿ. ಸೊ ಕಪಲ್ ಆಫರು ಆಲ್ಮೋಸ್ಟ್ ಕಾಂಬೋ ಆಫರ್ಸ್ ಜೊತೆನೇ ಮಿಕ್ಸ್ ಆಗುತ್ತೆ. ಸೊ ಆಲ್ಮೋಸ್ಟು ಕಪಲ್ ಅಂದರೆ 2500 ರೇಂಜಲ್ಲಿ ಬುಕ್ ಮಾಡಿದ್ರೆ, ಲೈಕ್ ಪರ್ಚೇಸ್ ಮಾಡಿದ್ರೆ ಈ ಥರ ಆಫರು ಅನ್ನೋ ಥರ ಡಿಸ್ಕಷನ್ ನಡೀತಿದೆ ಗೈಸ್. ಅದು ಎಷ್ಟು ಪರ್ಸೆಂಟ್ ಏನು ಎತ್ತ ಏನು ಹೇಳೋಕ್ಕೆ ನಾನೀಗ ಸದ್ಯಕ್ಕೆ ಪ್ರಿಪೇರ್ ಆಗಿಲ್ಲ. ಲೈಕ್ ಪ್ರಿಪೇರ್ ಆಗಿಲ್ಲ ಅನ್ನೋದಕ್ಕಿಂತ ಡಿಸ್ಕಷನಲ್ಲಿ ಇದೆ ಇನ್ನು. ಸೊ 100% ಕ್ಲಾರಿಟಿ ಸಿಕ್ಕಿದಾಗ ಅಷ್ಟೇ ನಾನು ಇಲ್ಲಿ ಅನೌನ್ಸ್ ಮಾಡ್ಬೋದು. ಸೊ ಯಾಕೆಂದರೆ ಈ ಬಿಸ್ನೆಸ್ ರನ್ ಆಗ್ತಿರೋದು ಬರೀ ನನ್ನ ಒಬ್ಬನಿಂದ ಅಲ್ಲ. ಸೊ ನಾನು ಒಬ್ಬನೇ ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಯಾವುದು ನಡೀತಾ ಇಲ್ಲ ಇದು ಬಿಸ್ನೆಸ್ಸು, ಪ್ರೊಪ್ರೈಟರ್ಶಿಪ್ಪು ನನ್ನ ಒಬ್ಬಂದೇ ಬಿಸ್ನೆಸ್ ಇದು. ಬಟ್ ಏನು ಅಂದರೆ ನಾನು ಕೆಲವೊಬ್ಬರು ಪರ್ಮಿಷನ್ ತಗೋಬೇಕು, ಲೈಕ್ ಫ್ಯಾಮಿಲಿ ಇದು ಪರ್ಮಿಷನ್ ತಗೋಬೇಕು, ಮತ್ತು ನಮ್ಮ ಟೀಮ್ ಮೆಂಬರ್ಸ್ನೂ ಡಿಸ್ಕಷನ್ ಇರಬೇಕಾದ್ರೆ ಅವ್ರನ್ನ ಮೀರಿ ನಾನು ಅನೌನ್ಸ್ ಮಾಡೋದು ಕಷ್ಟ ಆಗುತ್ತೆ. ಯಾಕಂದರೆ ಅವರು ಶ್ರಮ ಪಟ್ಟಿರ್ತಾರೆ. ಸೊ ಅವರು ಅನಾಲಿಸಿಸ್ ಮಾಡ್ತಿರ್ತಾರೆ. ಸೊ ಅವರು ಎಲ್ಲ ಪ್ರಿಪೇರ್ ಆಗ್ತಿರ್ತಾರೆ. ಸೊ ಯಾವ ಥರ ಕೊಟ್ಟರೆ ಏನು ಬೆಸ್ಟು ಅಂತ. ನಾನು ಒಂಚೂರು ಯಾಮಾರಿದ್ರೂ ಅದು ಫುಲ್ಲು ಅವ್ರಿಗೂ ಅವ್ರು ಪಟ್ಟರೆ ಶ್ರಮಕ್ಕೂ ಫುಲ್ಲು ಇದು ಮಾಡ್ದಂಗೆ ಆಗುತ್ತೆ, ಮಸಿ ಬೆಳ್ದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಗೈಸ್ ಸ್ವಲ್ಪ ಸ್ಟೇ ಟ್ಯೂನ್ಡ್ ಆಗಿರ್ರಿ. ನನ್ನ ಚಾನಲಲ್ಲೂ ಅನೌನ್ಸ್ ಮಾಡ್ತೀನಿ. ನನ್ನ ಚಾನಲಲ್ಲಿ 100% ಅನೌನ್ಸ್ ಮಾಡೋದು ಆಗ ಡೌಟು. ಬಟ್ VPPI ಫ್ಯಾಷನ್ಸಲ್ಲಿ 100% ಅನೌನ್ಸ್ಮೆಂಟ್ ಇದ್ದೇ ಇರುತ್ತೆ. ಸೊ ಇನ್ಸ್ಟಾಗ್ರಾಮ್ ಪೇಜ್ ಅಂತೂ ನೀವು ಸೊ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಫಾಲೋ ಆದರೆ ಆಲ್ಮೋಸ್ಟ್ ಆಲ್ ಡೈಲಿ ಅಪ್ಡೇಟ್ಸ್ ಇದ್ದೇ ಇರುತ್ತೆ. ಸೊ ಅದರಲ್ಲಿ ಯಾವುದೇ ರೀತಿ ಮೋಸ ಇಲ್ಲ, ಮೀನ್ಸ್ ಯಾವುದೇ ರೀತಿ ಡೌಟ್ ಇಲ್ಲ. ಸೊ ಡೈಲಿ ಅಪ್ಡೇಟ್ಸ್ ಕೊಡೋಣ ಅಂತ ಗೈಸ್. ಸೊ ಅದಕ್ಕೋಸ್ಕರನೇ ಇನ್ನೂ 1 ಮಂತು, ಆಲ್ಮೋಸ್ಟ್ ಈ ಮಂತ್ ಕಂಪ್ಲೀಟಾಗಿ ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದೊಂದು ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಸೊ ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಹಂಗಾಗಿ ಎಲ್ಲ ಥರ ಬೇರೆ ಸೈಡು ಇನ್ಕಮು ಎಲ್ಲ ಆಲ್ಮೋಸ್ಟ್ ಆಫ್ ಮಾಡಿಬಿಟ್ಟಿದ್ದೀನಿ. ಯಾವುದೇ ಕಡೆ ಡಿಸ್ಟ್ರಾಕ್ಟ್ ಆಗಬಾರ್ದು ಮೈಂಡು ಅಂದ್ಬಿಟ್ಟು ಬರೀ ಬಿಸ್ನೆಸ್ ಅಂತಲೇ ಮಾಡಬೇಕು ಅಂತ ಪ್ಲ್ಯಾನಿಂಗ್ ನಡೀತಿದೆ. ಸೊ ವೆಬ್ಸೈಟ್ 2.0 ಇನ್ನೇನು ಅತಿ ಶೀಘ್ರದಲ್ಲಿ ಲಾಂಚ್ ಆಗುತ್ತೆ. ಸೊ ಫ್ರೈಡೇ ಅಟ್ ಎನಿ ಕಾಸ್ಟ್ ಫ್ರೈಡೇ ಲಾಂಚ್ ಮಾಡಬೇಕು ಅಂತ ತುಂಬ ಶ್ರಮಪಟ್ಟು ಇದು ಮಾಡ್ತಿದ್ವಿ. ಸೊ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 10:30. ಸೊ ಇನ್ನೂ ವರ್ಕ್ ನಡೀತಿದೆ ಗೈಸ್. ಸೊ ಆ್ಯಕ್ಚುಲಿ ನಾನು ಒಂದು ಸ್ವಲ್ಪ ಕೆಲಸ ಇತ್ತು ಮನೆಯಲ್ಲಿ ಅಂದ್ಬಿಟ್ಟು ಬೇಗ ಬಂದೆ. ಆಲ್ಮೋಸ್ಟು 9:30 9:45 ಬಂದೆ. ಸೊ ಇವಾಗ ಆಲ್ಮೋಸ್ಟ್ 10:30 ಆಗ್ತಿದೆ. ಸೊ ಅವರು ಇನ್ನೂ ಕೋಡಿಂಗಲ್ಲಿ ಒಂದು ಸ್ವಲ್ಪ ಬ್ಯುಸಿ ಇದ್ದಾರೆ. ಸೊ ಮೆಸೇಜ್ ಮಾಡ್ತಿದ್ದಾರೆ. ಸೊ ನಾನು ಟಚ್ಚಲ್ಲಿದ್ದೀನಿ. ಸೊ ಹಂಗಾಗಿ ಗೈಸ್, ಸೊ ಅದನ್ನೆಲ್ಲ ನಾನು ತೋರಿಸ್ಬೋದು. ಬಟ್ ಏನು ಅಂದರೆ ಕೆಲವೊಂದನ್ನು ನಾನು ತೋರ್ಸೋಕ್ಕಾಗಲ್ಲ, ಕೋಡಿಂಗ್ ನಡೆಯೋದಿಲ್ಲ. ಸೊ ಒಂದು ಸ್ವಲ್ಪ ರಿಸ್ಕ್ ಇದೆ. ಬಟ್ ಆಮೇಲೆ ನಮ್ಮ ಟೀಮ್ ಮೆಂಬರ್ಸನ್ನು ಯಾರೂ ಕೋಪ್ರೇಟ್ ಮಾಡ್ತಾಯಿಲ್ಲ. ಲೈಕ್ ಬೇಡ ಫೇಸ್ನೆಲ್ಲ ತೋರಿಸ್ಬೇಡಿ, ಚೆನ್ನಾಗಿರಲ್ಲ ಅಂತ. ಸೊ ಫೇಸ್ ತೋರಿಸ್ತೀರಾ, ನಿಮಗೆಲ್ಲ ಸುಮ್ಮನೆ ತೋರಿಸಿದ್ರೆ ಅದೇನು ಅಷ್ಟು ಮಜಾ ಇರಲ್ಲ. ಸೊ ಅದಕ್ಕೋಸ್ಕರ ಗೈಸ್ ಒಂದು ಸ್ವಲ್ಪ ಎಲ್ಲ ರೆಡಿ ಆಗಲಿ. ಸೊ ನಿಮ್ಮ ಜೊತೆ ಇನ್ನೂ ಮುಂದಕ್ಕೆ ಒಳ್ಳೊಳ್ಳೆ ವ್ಲಾಗ್ಸ್ ಜೊತೆ ಬಂದೇ ಬರ್ತೀನಿ. ಸೊ ಇದ್ರ ಮೇಲೆ ಯಾವುದೇ ರೀತಿ ಡೌಟ್ ಇಲ್ಲ. ನೋಡೋಣ ಗೈಸ್ ಏನಾಗುತ್ತೆ ಅಂತ. ಸೊ ಹೋಪ್ ಫಾರ್ ಬೆಸ್ಟ್. ನಾನು ತುಂಬ ಈ ಬಿಸ್ನೆಸ್ನ ಅಂದರೆ ಈ ಆಫರ್ ಎಲ್ಲೋ ಹೋಗುತ್ತೆ ಅಂತ ನಂಬ್ತಾ ಇದ್ದೀನಿ. ಸೊ ನನ್ನ ಟಾರ್ಗೆಟ್ ಇರೋದು ತುಂಬ ಹೈ ಲೆವೆಲ್ ಎಕ್ಸ್ಪೆಕ್ಟೇಷನ್ ಇದೆ. ಸೊ ನೋಡೋಣ, ನಿಮ್ದೆಲ್ಲರೂ ಸಪೋರ್ಟ್ ಇದ್ದರೆ 100% ಎಕ್ಸ್ಪೆಕ್ಟೇಷನ್ ರೀಚ್ ಆಗಿ ಎಕ್ಸ್ಪೆಕ್ಟೇಷನ್ ದಾಟ್ಕೊಂಡು ಹೋಗ್ತೀನಿ ಅನ್ನೋದೊಂದು ಗ್ಯಾರಂಟಿ ಇದೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಗೈಸ್. ಸೊ ಆಲ್ ಓವರ್ ಇಂಡಿಯಾದಲ್ಲಿ ನನ್ನ ಟಾರ್ಗೆಟ್ ಇದೆ ಸೇಲ್ಸು. ಸೊ ಆಲ್ ಓವರ್ ಇಂಡಿಯಾ ನೀವು ಎಲ್ಲೇ ಇದ್ದರೂ, ಯಾವುದೇ ಮೂಲೆಯಲ್ಲಿದ್ದರೂ ನಾನು ಕಳಿಸ್ಕೊಡೋ ಜವಾಬ್ದಾರಿ ನಂದು. ಸೊ ಬುಕ್ ಮಾಡಿ, ಧೈರ್ಯವಾಗಿ ಬುಕ್ ಮಾಡಿ, 100% ಕಾನ್ಫಿಡೆನ್ಸಿಂದ ಬುಕ್ ಮಾಡಿ. ಸೊ ಯಾಕೆ ಅಂದರೆ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸೇ ನಿಮ್ಗೆ ಕೇಳ್ಕೊಟ್ಟಿದ್ದೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ ಗೈಸ್, ಫೋನ್ ನಂಬರ್ ಇಂದಿರೋದು ಎಲ್ಲ ಕೊಟ್ಟಿದ್ದೀನಿ. ಸೊ ಏನೇ ಒಂದಾದರೂ ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ವಾಟ್ಸಪ್ ಮಾಡ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಪೇಜಲ್ಲಿ DM ಮಾಡ್ಬೋದು. ಸೊ ಯೂಟ್ಯೂಬ್ ಚಾನಲ್ ಇದೆ, ಎಲ್ಲ ಥರನೂ ನಿಮ್ಮ ಹ್ಯಾಂಡ್ ಓವರ್ ಕೊಟ್ಟಿದ್ದೀನಿ. ಮತ್ತು ಫೋನ್ ನಂಬರ್ ಅಷ್ಟು ಈಸಿಯಾಗಿ ಯಾರೂ ಬಿಡೋಲ್ಲ. ಸೊ ಯೂಟ್ಯೂಬಲ್ಲಿ ಯಾರೋ ಅಂದರೆ ರೇರು ಫೋನ್ ನಂಬರ್ ಕೊಡೋದು. ಸೊ ನಂದು ಬಿಸ್ನೆಸ್ ಕಾಂಟ್ಯಾಕ್ಟೇ ಕೊಟ್ಟಿದ್ರು, ಬಟ್ ಅದು ಕಾಂಟ್ಯಾಕ್ಟ್ ನಾನೇ ಹ್ಯಾಂಡ್ಲ್ ಮಾಡ್ತಾರೆ. ಸೊ ಫೋನ್ ನಂಬರ್ ಕಂಪ್ಲೀಟಾಗಿ ನಾನೇ ಹ್ಯಾಂಡ್ಲ್ ಮಾಡ್ತಾರೆ. 2 ಫೋನ್ ನಂಬರ್ ನಾನೇ ಹ್ಯಾಂಡ್ಲ್ ಮಾಡ್ತಾ ಇರೋದು. ಸೊ ಒಂದು ಸ್ವಲ್ಪ ದಿನ ಬೇರೆಯವ್ರು ಹ್ಯಾಂಡ್ಲ್ ಮಾಡ್ತಿದ್ರು, ಬಟ್ ಈಗ ಒಂದು ಸ್ವಲ್ಪ ನಾನೇ ಹ್ಯಾಂಡ್ಲ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಒಂದು ಸ್ವಲ್ಪ ಕಸ್ಟಮರ್ಸ್ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟಲ್ಲಿ ಇದ್ದಂಗಿರುತ್ತೆ, ಅವ್ರಿಗೂ ಫೀಲ್ ಆಗುತ್ತೆ ಒಳ್ಳೆ ರೀತಿಲಿ ಅಂದ್ಬಿಟ್ಟು ನಾನೇ ಕಾಂಟ್ಯಾಕ್ಟ್ ಅಂದರೆ ನನ್ನ ಹತ್ರನೇ ಇದೆ ಕಂಪ್ಲೀಟಾಗಿ 2 ನಂಬರ್ನು. ಸೊ ಈ ರೀತಿ ಗ್ಯಾರಂಟಿ ಆಲ್ಮೋಸ್ಟು ಕೊಡೋದು ಎಲ್ಲ ಕಡಿಮೆ. ಸೊ ನನಗೇನು ಅಂದರೆ ಗೈಸ್, ನಾನು 100% ನಿಯತ್ತಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಯಾವುದೇ ರೀತಿ ಫ್ರಾಡ್ ಮಾಡ್ತಾಯಿಲ್ಲ ನಾನು. ಸೊ ಬುಕ್ಕಿಂಗ್ ಮಾಡಿ ಅಂತ ಫ್ರಾಡ್ ಮಾಡೋದು, ಅಥವಾ ಸಬ್ಸ್ಕ್ರೈಬರ್ಗೆ ಹೇಳ್ಬಿಟ್ಟು ಬುಕ್ಕಿಂಗ್ ಮಾಡಿಸೋದು, ಆಮೇಲೆ ಕಳಿಸ್ತಾ ಇರೋದು, ಅಥವಾ ಯಾವುದೋ ಲೋಕಲ್ ಮೆಟೀರಿಯಲ್ ಕಳಿಸೋದು, 1000 ರೂಪಾಯಿಗೆ ಪೇ ಮಾಡಿಸ್ಕೊಂಡು 100 ರೂಪಾಯಿ ಪ್ರಾಡಕ್ಟ್ ಕಳಿಸೋದು, ಅಥವಾ 50 ರೂಪಾಯಿ ಪ್ರಾಡಕ್ಟ್ ಕಳಿಸೋದು, ಈ ರೀತಿ ನಾನು ಯಾವುದೇ ಕಾರಣಕ್ಕೂ ಮಾಡ್ತಾಯಿಲ್ಲ ಗೈಸ್. ಇದು 100% ಗ್ಯಾರಂಟಿ. ಸೊ ಅದಕ್ಕೋಸ್ಕರ ಧೈರ್ಯವಾಗಿ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರೋದು. ಸೊ ಇದ್ರ ಮೇಲೆ ಯಾವುದೇ ರೀತಿ ಡೌಟ್ ಇಲ್ಲ. ಮತ್ತು ನಿಮ್ಗೆ ಏನೇ ಡೌಟ್ ಇದ್ರೂ, ಸೊ ನಮ್ಮದು ಶಾಪ್ ಕೂಡ ನನ್ನ ಟಾರ್ಗೆಟ್ ಇದ್ದಿದ್ದು ಬಂದ್ಬಿಟ್ಟು ನಂದು ವೆಬ್ಸೈಟಲ್ಲೇ ನಂದು 100% ಟಾರ್ಗೆಟ್ ಇರೋದು ಗೈಸ್. ಸೊ ನನ್ನ ಶಾಪ್ ಎಂತಕ್ಕೆ ಮಾಡಿರೋದು ಅಂದರೆ, ಸೊ ಲೋಕಲ್ ಅವ್ರು ಒಂದು ಸ್ವಲ್ಪ ಜನ ಪರ್ಚೇಸ್ ಮಾಡ್ತಾರೆ, ಪ್ಲಸ್ ಟ್ರಸ್ಟ್ ಬಿಲ್ಟ್ ಮಾಡೋಕ್ಕೋಸ್ಕರ ನನ್ನ ಶಾಪ್ ಇದು ಮಾಡಿರೋದು. ಸೊ ಶಾಪ್ಗೆ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಖರ್ಚು ಮಾಡಿಬಿಟ್ಟಿದ್ದೀನಿ. ಸೊ ಇಂಟೀರಿಯರ್ ವರ್ಕ್ಸ್ಗೆಲ್ಲ
ಯಾಕೆ ಅಂದರೆ ಕಸ್ಟಮರ್ಸು ಟ್ರಸ್ಟ್ ಮಾಡಬೇಕು. ಸೊ ಯಾವುದೇ ಕಾರಣಕ್ಕೂ ಕಸ್ಟಮರ್ಸು ಬ್ಲೈಂಡಾಗಿ ಬುಕ್ ಮಾಡಲ್ಲ. ಸೊ ಯಾವುದೇ ಥರ ಪ್ರಾಡಕ್ಟ್ ಅವ್ರಿಗೆ ಇಷ್ಟ ಆದ್ರೂ ಹೋಗಿ ಸರ್ಚ್ ಮಾಡ್ತಾರೆ, ಕಂಪ್ನಿ ಬಗ್ಗೆ ಆಗಲಿ ಗಿಕೇಶನ್ ಸರ್ಚ್ ಮಾಡ್ತಾರೆ. ಸೊ ಕಂಪ್ಲೀಟಾಗಿ VPPA ಫ್ಯಾಷನ್ಸ್ ಅಂತ ಮ್ಯಾಪಲ್ಲಿ ಗೂಗಲ್ ಮ್ಯಾಪಲ್ಲಿ ಹಾಕಿದ್ರು ಕೂಡ ನಿಮಗೆ ಕಂಪ್ಲೀಟಾಗಿ ಬಂದ್ಬಿಡುತ್ತೆ. ಸೊ ಇದು ಯಾವುದೇ ರೀತಿ ಡೌಟ್ ಇಲ್ಲ ಗೈಸ್, 100% ಕ್ಲಾರಿಟಿ ನಿಮಗೆ ಇಷ್ಟು ಗ್ಯಾರಂಟಿ ಕೊಡ್ತಾಯಿದ್ದೀನಿ. ಸೊ ನೋಡಿ ಗೈಸ್, ಫ್ರೈಡೆಯಿಂದ ವೆಬ್ಸೈಟ್ ಲಾಂಚ್ ಆಗುತ್ತೆ. ಆದಷ್ಟು ಬುಕ್ಕಿಂಗ್ ಮಾಡಿ. ಇದ್ರ ಮೇಲೆ ನಾನು ಏನು ಹೇಳೋಕ್ಕಾಗಲ್ಲ ಗೈಸ್. ಮತ್ತು ಇನ್ನೂ ಬಂಪರ್ ಆಫರ್ಗಳು ಬರುತ್ತೆ ಮುಂದಕ್ಕೆ, ನೋಡೋಣ ಗೈಸ್ ಏನಾಗುತ್ತೆ ಅಂತ. ಸೊ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಎಕ್ಸ್ಪೆಕ್ಟೇಷನ್ ದಾಟ್ಕೊಂಡು ಹೋಗ್ತೀನಿ, ನನ್ನ ಕಾನ್ಫಿಡೆನ್ಸ್ ಇದೆ. ಸೊ ಗೈಸ್ ಏನೇ ಇದ್ರೂ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಅಂದರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಲವ್ ಯು ಗೈಸ್ ವಿತ್ ಲಾಟ್ಸ್ ಆಫ್ ಲವ್. ಬಾಯ್.